सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ಬನ್ನಿ ಒಂದು ಗೈಡೆನ್ಸ್ ನೋಡೋದಾದ್ರೆ ಏನ್ ಗೈಡೆನ್ಸ್ ಇದೆ ನಿಮ್ಗೆ ನೋಡೋಣ. ಸದ್ಯಕ್ಕೆ ರೆಸ್ಪೆಕ್ಟ್ ಮಾಡಿ ನಿಮ್ಮನ್ನ ಮತ್ತೆ ಬೇರೆಯವ್ರನ್ನ ಅನ್ನುವಂಥದ್ದು ಇದೆ. ನಿಮ್ಮ ಬದುಕಿಗೆ ಬೆಳಕಾಗೋದಕ್ಕೆ ಅಥವಾ ನೀವಿಷ್ಟು ಬೆಳೆಯೋದಕ್ಕೆ ಯಾರ್ಯಾರು ಪ್ರಯತ್ನ ಪಟ್ರೋ ಅವ್ರ ಬಗ್ಗೆನೂ ನಿಮ್ಗೆ ಗೌರವ ಅನ್ನೋದು ಇರ್ಲಿ. ಜೊತೆಗೆ ಜೀವನದ ಸ್ವಲ್ಪ ಪಾರ್ಟ್ಸ್ ಏರಿಯಾಸ್ ಆಫ್ ಯುವರ್ ಲೈಫ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಯಾರು ನಿಮ್ಗೆ ಸೆಟ್ಲ್ ಡೌನ್ ಆಗೋದಕ್ಕೆ ಸಹಾಯ ಮಾಡಿದ್ರು, ಒಂದು ಕ್ಲಿಯರ್ ಬೌಂಡ್ರಿನ ಕಟ್ಕೊಟ್ರು, ನಿಮ್ಗೆ ನೀವಾಗಿರೋದಕ್ಕೆ ಸಹಾಯ ಮಾಡಿದ್ರು, ಅವ್ರ ಬಗ್ಗೆ ಕೃತಜ್ಞತೆ ಇರಲಿ. ಜೊತೆಗೆ ನಿಮ್ಗೇನ್ ಸರಿ ಅನ್ಸುತ್ತೋ, ನಿಮ್ಗೇನು ಯಾವ್ದನ್ನ ಫಾಲೋ ಮಾಡ್ಬೇಕು ಅನ್ಸುತ್ತೋ, ಯಾವ ರೂಲ್ಸ್ನ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಓದೋದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಏನ್ ಕೆಲಸ ಮಾಡ್ತಿದ್ದೀರೋ ಲಾಂಗ್ ಟರ್ಮ್ ಆಗಿ ಅದರಿಂದ ನಿಮ್ಗೆ ಅನುಕೂಲ ಆಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಹೊಸ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಜೊತೆಗೆ ಹೊಸ ಎಕ್ಸ್ಪೀರಿಯನ್ಸ್ ಒಂದಿಗೆ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅವಕಾಶ ಒಂದು ಬರುತ್ತೆ. ಅದರಿಂದ ನೀವು ಇನ್ನ ಹೆಚ್ಚು ಬೆಳಿತೀರಾ ಅನ್ನುವಂಥದ್ದು ಇದೆ. ಟೈಮ್ ಕರೆಕ್ಟ್ ಆಗಿ ಪಿಕಪ್ ಮಾಡಿದ್ದೆ ಆದ್ರೆ ಒಂದು ಒಳ್ಳೆ ಯಶಸ್ಸು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲಾ ರೀತಿಯ ಸೌಂದರ್ಯನ ನೀವು ಆಕರ್ಷಿಸ್ತೀರಾ. ಆದ್ರೆ ಯಾವುದನ್ನು ಬಿಸಿ ಅನ್ಕೊಂಡು ಯಾವುದಕ್ಕೂ ನಿಮ್ ಹೃದಯದಲ್ಲಿ ಜಾಗನೇ ಕೊಡೋದಿಲ್ಲ. ನಿಮ್ ಸುತ್ತಮುತ್ತ ಎಷ್ಟು ಸುಂದರವಾದಂಥ ವಿಚಾರಗಳು ನಡೀತಾ ಇದೆ, ಸುಂದರವಾದಂಥ ವ್ಯಕ್ತಿಗಳು, ವ್ಯಕ್ತಿತ್ವಗಳು, ಮತ್ತೆ ಸಾಕಷ್ಟು ಸಿಚುವೇಶನ್ಸ್ಗಳು ಮತ್ತೆ ವಸ್ತುಗಳು ಕೂಡ ನಿಮ್ ಸುತ್ತಮುತ್ತ ಚೆನ್ನಾಗಿದೆ. ಅದನ್ನು ಸ್ವಲ್ಪ ಸಮಯ ತಗೊಂಡು ನೋಡಿ ಖುಷಿಯಾಗಿರಿ. ನಿಮ್ಮ ಹೃದಯನ ನೀವೇ ಕಟ್ ಹಾಕಕ್ ಹೋಗ್ಬೇಡಿ. ನಿಮ್ಮ ಹೃದಯದ ಜೊತೆ ಜನಗಳ ಜೊತೆ ಬೆರ್ತು ಸಂತೋಷದಿಂದ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಭಾವನೆಗಳನ್ನ ಕಡಿವಾಣ ಹಾಕಿ ನಿಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಮ ಲೈಫ್ ಚಾಲೆಂಜ್ ಏನಿದೆ ಅದು ನಿಮ್ಗೆ ಒಂದು ಸ್ಟ್ರೆಂತ್ ತರ ಇರುತ್ತೆ. ಯಾವಾಗ್ಲೂ ಖುಷಿಯಾಗಿರಿ, ಬೇಜಾರಾಗಿರ್ಬೇಡಿ. ನಿಮ್ಮ ಜೀವನದಲ್ಲಿ ನ್ಯಾಚುರಲ್ ಆಗಿ ಹೇಗೆ ನೀವು ಮುಂದುವರಿಬಹುದು ಅದ್ರ ಕಡೆ ಗಮನನ ಕೊಡಿ. ಯಾವುದೇ ಕಾರಣಕ್ಕೂ ಭರವಸೆ ಅನ್ನೋದನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಭರವಸೆನೆ ನಿಮ್ಗೆ ಬದುಕಿಗೆ ಆಸರೆಯಾಗಿ ಇರುವಂಥದ್ದು. ನೆನ್ಪಲ್ಲಿ ಇಟ್ಕೊಳ್ಳಿ, ಕಷ್ಟದ ಸಮಯ ಎಲ್ಲವೂ ಕೂಡ ಟೆಂಪರವರಿ ಇದೆ. ಭರವಸೆ ಅನ್ನೋದು ಯಾವಾಗ್ಲೂ ನಿರಂತರವಾಗಿ ಇರ್ಲಿ. ನಿಮ್ಮ ಹೈಯರ್ ಸೆಲ್ಫ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ, ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಹಳೆ ಪ್ರೀತಿ ವಾಪಸ್ ಬರುವಂತ ಸಾಧ್ಯತೆ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಹೊಸ ಪರ್ಸನ್ ಕೂಡ ಬರೋರಿದ್ದಾರೆ. ಹೊಸ ಆಪೋಸಿಟ್ ಕ್ಯಾರೆಕ್ಟರ್ ಇರೋರ್ನ ಅಟ್ರಾಕ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನ್ಯೂ ಪಾಸಿಬಿಲಿಟೀಸ್ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ. ಸೊ ನೀವೇ ಎಲ್ಲ ಕಡೆ ಓಲ್ಡ್ ರಿಲೇಶನ್ಶಿಪ್ ಅನ್ನ ಹೋಲ್ಡಿಂಗ್ ಬ್ಯಾಕ್ ಮಾಡ್ತಾ ಇದ್ದೀರಾ, ಹಳೆ ರಿಲೇಶನ್ಶಿಪ್ ಅನ್ನ ಹಿಡಿದಿಟ್ಟಿದ್ದೀರಾ. ಎಕ್ಸ್ ಎನರ್ಜಿನ ರಿಲೀಸ್ ಮಾಡಿ ಜೀವನದಲ್ಲಿ ಹೊಸ ನೆಮ್ಮದಿ, ಶಾಂತಿನ, ಹೊಸ ಪ್ರೀತಿನ ಕಂಡ್ಕೊಳ್ಳಿ. ಅದೆಲ್ಲವೂ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನಂಬಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ಜೊತೆಗೆ ಸೊ ಮ್ಯಾರೇಜ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಕಮಿಟ್ಮೆಂಟ್, ಫ್ರೆಂಡ್ಸ್ ಕಮಿಟ್ಮೆಂಟ್ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ನೆಕ್ಸ್ಟ್ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನೀವು ಮುಂದುವರಿರಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ನಿಮ್ ಮೇಲೆ ಇದೆ. ಸೊ ಮುಂಬರುವಂತ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ಮುಂದುವರಿರಿ. ಜೊತೆಗೆ ನಿಮ್ಮನ್ನ ನೀವು ರೆಡಿಯಾಗಿ ಇಟ್ಕೊಳ್ಳಿ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ನ ಫೇಸ್ ಮಾಡೋದಕ್ಕೆ, ಜವಾಬ್ದಾರಿ ತಗೊಳ್ಳೋದಕ್ಕೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಪ್ಲಾನ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಯೂನಿವರ್ಸ್ ನಿಮ್ಗೋಸ್ಕರ ಒಂದಷ್ಟು ಪ್ಲಾನ್ ಮಾಡಿದೆ. ಯೂನಿವರ್ಸ್ ಪ್ಲಾನ್ ಜೊತೆಗೆ ನಿಮ್ ಪ್ಲಾನ್ ಸೇರ್ಸ್ಕೊಂಡು ಜೀವನದಲ್ಲಿ ದೃಢ ವಿಶ್ವಾಸದಿಂದ ಮುಂದುವರಿರಿ. ಯಾವುದೇ ಕಾರಣಕ್ಕೂ ಗಿಲ್ಟ್ ನ ಇಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವಲ್ಪ ಭಾರ ಕೂಡ ಜಾಸ್ತಿ ಆಗಿದ್ದೀರಾ, ಸಣ್ಣ ಆಗಿ ಅನ್ನುವಂಥದ್ದು ಕೂಡ ಇದೆ. ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ನಿಜವಾಗ್ಲೂ ಬೆಳವಣಿಗೆ ಅಂದ್ರೆ ಏನು, ಬೆಳೆಯೋದು ಅಂದ್ರೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗುರುಗಳು ನಿಮ್ಗೆ ತೋರಿಸ್ಕೊಡ್ತಾರೆ.
ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.